ನಾರ್ಮಲಿ ರಿಲೀಸ್ ಆಗೋ ಪ್ರತಿ ಫಿಲ್ಮ್ ಹಿಂದೆನೂ ಎಕ್ಸ್ಪೆಕ್ಟೇಷನ್ಸ್ ಅನ್ನೋ ಭಾರ ಹೆಗಲು ಹೇರಿರುತ್ತೆ. ಇವನ್ ಸ್ಟಾರ್ ಹೀರೋ ಸಿನಿಮಾಗಳು ಕೂಡ ಇದರಿಂದ ಹೊರತಾಗಿಲ್ಲ. ಅಲ್ಲಿ ಮಿನಿಮಮ್ ಗ್ಯಾರಂಟಿ ಅನ್ನೋ ಕುಶನಿಂಗ್ ಇರ್ಬೋದು, ಬಟ್ ಅಭಿಮಾನಿಗಳಿಗೆ, ನ್ಯೂಟ್ರಲ್ ಪ್ರೇಕ್ಷಕರಿಗೆ ತಮ್ಮ ಹೀರೋ ಇಂಥ ಒಂದು ಸಿನಿಮಾ ಈ ತರದ ಒಂದು ಪಾತ್ರನ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ. ಹಲವು ಸಲ ಅಂಥ ನಿರೀಕ್ಷೆಗಳನ್ನ ಕಲೆಕ್ಟಿವ್ ಆಗಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಬಟ್ ಫಾರ್ಚುನೇಟ್ಲಿ ಸುದೀಪ್ ಅವರಿಗೆ ತಮ್ಮಿಂದ ಜನ ಏನ್ ಬಯಸ್ತಾ ಇದಾರೆ, ಏನ್ ಕೇಳ್ತಾ ಇದಾರೆ ಅದು ಕ್ಲಿಯರ್ ಆಯ್ತು. ಸೊ ನಿಮ್ಗೆಲ್ಲ ಕಮರ್ಷಿಯಲ್ ಬೇಕಲ್ವಾ, ಪಕ್ಕಾ ಮಾಸ್ ಆಕ್ಷನ್ ನ ಕೇಳ್ತಾ ಇದ್ದೀರಾ ಅಲ್ವಾ, ಸರಿ ತಗೊಳ್ಳಿ, ನೀವು ಬಯಸಿದ್ದನ್ನೇ ಕೊಡ್ತೀನಿ ಅನ್ನೋ ಸ್ಟ್ರಾಂಗ್ ಇಂಟೆನ್ಷನ್ ಅಲ್ಲಿ ಕೈಗೆತ್ಕೊಂಡಿದ್ದೆ ಈ ಮ್ಯಾಕ್ಸ್ ಪ್ರಾಜೆಕ್ಟ್. 60 ದಿನದ ಶೂಟಿಂಗ್, ಒನ್ ನೈಟ್ ಸ್ಟೋರಿ ಎಲ್ಲಾ ಸೇರಿ 2023ರಲ್ಲೇ ಬರೋಣ ಅಂತ ಹೊರಟವರು ನಂತರ ಸೀರಿಯಲ್ ಡಿಲೇಗಳನ್ನ ಫೇಸ್ ಮಾಡ್ಕೊಂಡು ಫ್ಯಾನ್ಸ್ ನ ಫ್ರಸ್ಟ್ರೇಟ್ ಮಾಡ್ತಾನೆ ಬಂದ್ರು. ಬಟ್ ಫೈನಲಿ ಅಂತೂ ಇಂತೂ ಈಗ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಿ ಹಬ್ಬಕ್ಕೆ ಬರ್ತಾ ಇದೀವಿ, ನೀವುಗಳು ಈ ಮಾಸ್ ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ ರೆಡಿ ಆಗಿ ಅನ್ನೋ ತರ ಮೊನ್ನೆ ಸಿನಿಮಾದ ಟ್ರೈಲರ್ ನ ರಿಲೀಸ್ ಮಾಡಿದ್ರು. ಅಂಡ್ ಆ ಟ್ರೈಲರ್ ಬರೀ ಕ್ರಿಸ್ಮಸ್ ಕೇಕ್ ನ ತಿನ್ಸೋದಲ್ದೇನೆ ಭರ್ಜರಿ ಬಾಡೂಟನೇ ಇದೆ ಬರ್ರೋ ಅನ್ನೋ ತರ ದೊಡ್ಡ ಸಿಗ್ನಲ್ ಕಳ್ಸಿದೆ. ಸೊ ಟ್ರೈಲರ್ ಬಗ್ಗೆ ಇನ್ ಡೆಪ್ತ್ ಅಲ್ಲಿ ಮಾತಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಟ್ಟು ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಅತೀ ಮುಖ್ಯ. ಅರ್ಜುನ್ ಮಹಾಕ್ಷಯ್ ಒಬ್ಬ ನಿಷ್ಠಾವಂತ ಹಾಗೆ ಅಷ್ಟೇ ಭಯಂಕರ ರುತ್ಲೆಸ್ ಪೊಲೀಸ್ ಆಫೀಸರ್. ಆ ಕಾರಣಕ್ಕೆ ಹಲವು ಸಲ ಟ್ರಾನ್ಸ್ಫರ್ ಆಗಿರುತ್ತೆ, ಸಸ್ಪೆಂಡ್ ಕೂಡ ಆಗಿರ್ತಾನೆ. ಅಂಡ್ ಈಗ ಆ ಸಸ್ಪೆನ್ಷನ್ ಅವಧಿನ ಮುಗಿಸ್ಕೊಂಡು ಒಂದು ಹೊಸ ಪೊಲೀಸ್ ಸ್ಟೇಷನ್ಗೆ ಬಂದು ರಿಪೋರ್ಟ್ ಆಗ್ಬೇಕಾಗಿರುತ್ತೆ. ಬಟ್ ಬರೋ ದಾರಿಯಲ್ಲಿ ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ಮಿನಿಸ್ಟರ್ ಮಗ ಮತ್ತೆ ಆತನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ತೊಂದರೆ ಕೊಡ್ತಿರ್ತಾರೆ, ಕ್ರೈಮ್ ಆಗೋದ್ರಲ್ಲಿರುತ್ತೆ. ಹಾಗಾಗಿ ಅದನ್ನ ನೋಡ್ದಂತ ಅರ್ಜುನ್ ಅವರೆಲ್ಲರನ್ನ ಅರೆಸ್ಟ್ ಮಾಡಿ ಎಳ್ಕೊಂಡು ಬರ್ತಾನೆ. ಆದ್ರೆ ಲಾಕಪ್ ಒಳಗೆ ಹಾಕಿದ ನಂತರ ಇದ್ದಕ್ಕಿದ್ದ ಹಾಗೆ ಮಿನಿಸ್ಟರ್ ಮಗ ಸತ್ತೇ ಹೋಗ್ತಾನೆ. ಅಂಡ್ ಆ ವಿಷಯ ಮಿನಿಸ್ಟರ್ಗೆ ಗೊತ್ತಾಗಿ ತನ್ನ ಕಡೆಯವ್ರನ್ನ ರೌಡಿಗಳನ್ನ ಸ್ಟೇಷನ್ಗೆ ಕಳಿಸ್ತಾನೆ. ಅಂಡ್ ಈಗ ಸ್ಟೇಷನ್ ಮೇಲೆ ದೊಡ್ಡ ಅಟ್ಯಾಕ್ ಆಗೋದ್ರಲ್ಲಿದೆ, ಅಪಾಯದಲ್ಲಿದೆ. ಸೊ ಅರ್ಜುನ್ ತನ್ನ ಡಿಪಾರ್ಟ್ಮೆಂಟ್ ಅನ್ನ, ಸ್ಟೇಷನ್ ನ, ತನ್ನವರನ್ನ ಹಾಗೆ ತನ್ನ ಕೆಲ್ಸನ ಈ ದೊಡ್ಡ ಸಂಕಷ್ಟದಿಂದ ಸೇವ್ ಮಾಡ್ಕೊಳ್ತಾನ ಇಲ್ವಾ ಅನ್ನೋದೇ ಸಿನಿಮಾ. ಇನ್ನು ಇಲ್ಲಿ ಡಿಪಾರ್ಟ್ಮೆಂಟ್ ಒಳಗಿರೋ ಹೈಯರ್ ಅಫಿಷಿಯಲ್ಸೇ, ಸ್ಪೆಸಿಫಿಕಲಿ ವರಲಕ್ಷ್ಮಿ ಅವರ ಕ್ಯಾರೆಕ್ಟರ್ ಏನಿದೆ ಅವರು ಸಹ ಮಿನಿಸ್ಟರ್ ಜೊತೆ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಹಾಗೆ ಅದನ್ನ ಟೀಸರ್ ಬಂದಾಗ್ಲೇ ಪಾಯಿಂಟ್ ಔಟ್ ಮಾಡಿದ್ವಿ. ಬಟ್ ಈಗ ಟ್ರೈಲರ್ ನೋಡಿದ ಮೇಲೆ ಸಿನಿಮಾದಲ್ಲಿ 2 ವಿಷಯ ಅತಿ ಮುಖ್ಯ ಆಗೋ ಹಾಗೆ ಕಾಣ್ತಾ ಇದೆ. ಒಂದು, ಮಿನಿಸ್ಟರ್ ಹೇಳೋ ಡೈಲಾಗ್, ಈ ರಾತ್ರಿ ನಮಗೆ ತುಂಬಾನೇ ಇಂಪಾರ್ಟೆಂಟ್, ಇವತ್ತೇ ಕೆಲಸ ಆಗ್ಬಿಡ್ಬೇಕು ಅಂತ. ಸೊ ರಿವೆಂಜ್ ನ ಪ್ಲಾನ್ ಮಾಡಿನೂ ತಗೋಬೋದಾಗಿತ್ತು. ಆದ್ರೆ ಇವರೆಲ್ಲ ಆ ಒಂದು ರಾತ್ರಿನ ಯಾಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ಅದರ ಹಿಂದೆ ಅಂತದ್ದೇನ್ ಕಾರಣ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾನಂತೂ ಎಕ್ಸೈಟ್ ಆಗಿದ್ದೀನಿ. ಇನ್ನು 2ನೇದು, ಅರೆಸ್ಟ್ ಮಾಡಿ ಕರ್ಕೊಂಡು ಬಂದ ಮೇಲೆ ಮಿನಿಸ್ಟರ್ ಮಗ ಸತ್ ಹೋಗಿದ್ ಯಾಕೆ ಅಂತ. ಬೈ ಚಾನ್ಸ್ ಅರ್ಜುನ್ ಹೊಡೆದಿದ್ದಾನೆ, ಅದಕ್ಕೆ ಸತ್ ಹೋದ ಅಂತ ಅನ್ಕೊಂಡ್ರು ಅವ್ನ್ ಫ್ರೆಂಡ್ಸ್ ಇನ್ನೂ ಬದುಕೇ ಇದ್ದಾರೆ ಅಲ್ಲ. ಸೊ ಇದು ಕೂಡ ಸ್ವಲ್ಪ ಆಶ್ಚರ್ಯನ ಹುಟ್ಟಾಕ್ತಾ ಇದೆ. ನೋಡುವ ಫಿಲ್ಮ್ ಅಲ್ಲಿ ಈ ಎಲ್ಲಾ ವಿಷಯಗಳಿಗೆ ಯಾವ ತರ ಡೆಪ್ತ್ ಕೊಟ್ಟಿರ್ತಾರೆ ಅಂತ. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಮೊದಲಿಂದನೂ ಹೇಳ್ತಾ ಬಂದಿರೋ ಹಾಗೆ ಇಲ್ಲಿನ ವಿಜುವಲ್ಸ್ ತುಂಬಾನೇ ಇಂಟ್ರಿಗ್ಯೂಯಿಂಗ್ ಆಗಿ ಕಾಣ್ತಾ ಇದೆ. ಸಿನಿಮಾಟೋಗ್ರಫಿ ಇರ್ಲಿ, ಕಲರ್ ಗ್ರೇಡಿಂಗ್ ಇರ್ಲಿ, ಅದು ಪ್ರತಿಯೊಂದು ಫ್ರೇಮ್ ನ ಸಖತ್ ಇಂಟೆನ್ಸ್ ಮಾಡ್ತಾ ಇದೆ. ಅಂಡ್ ಈ ರೀತಿ ಫಾಸ್ಟ್ ಪೇಸ್ ಥ್ರಿಲ್ಲರ್ಸ್ ಗಳಿಗೆ ಹೇಳು ಮಾಡ್ಸಿರೋ ಹಾಗಿದೆ. ಐ ಡೋಂಟ್ ನೋ ಈ ಫ್ರೇಮ್ ಗಳಿಂದ ಸುದೀಪ್ ಅವರು ಇಷ್ಟು ರಗಡ್ ಆಗಿ ಪೋಟ್ರೆ ಆಗ್ತಾ ಇದಾರಾ, ಅಥವಾ ಅವ್ರು ಇರೋದಕ್ಕೇನೆ ಫ್ರೇಮ್ಗೆ ಈ ತರ ಒಂದು ಕಳೆ ಬಂದಿದ್ಯಾ ಅಂತ. ಬಟ್ ಒಂದೊಂದು ಶಾಟ್, ಎಸ್ಪೆಷಲಿ ಆ ಲಾಸ್ಟ್ ಶಾಟ್, ಅದನ್ನ ನೋಡಿನೇ ಥಿಯೇಟರ್ ರೂಫ್ ಎಗ್ರೋಗ್ಬೇಕು, ಅಷ್ಟು ಮಾಸ್ ತುಂಬಿಕೊಂಡಿದೆ ಆ ಒಂದು ಸೀನ್ ನಲ್ಲಿ. ಫ್ಯಾನ್ಸ್ ಗಳಂತೂ ಹಬ್ಬ ಮಾಡೋದು ಫಿಕ್ಸು. ಬಟ್ ಅದೇ ಸ್ಟೋರಿ ವಿಚಾರದಲ್ಲಿ ಒಳ್ಳೆ ಎಕ್ಸಿಕ್ಯೂಷನ್ ಬಂದ್ಬಿಟ್ರೆ ನ್ಯೂಟ್ರಲ್ ಆಡಿಯನ್ಸ್ ಮ್ಯಾಕ್ಸ್ ನ ಮ್ಯಾಕ್ಸಿಮಮ್ ಲೆವೆಲ್ ಅಲ್ಲೇ ತಗೊಂಡ್ ಹೋಗಿ ನಿಲ್ಲಿಸ್ತಾರೆ. ಈ ತರದ ಕಥೆಗಳಲ್ಲಿ ಇಂಟೆನ್ಸಿಟಿ ಕಾಪಾಡೋದು ತುಂಬಾನೇ ಮುಖ್ಯ. ಟೈಮ್ ಓಡ್ತಾ ಇರಬೇಕು, ಹೀರೋ ಮೇಲೆ ಪ್ರೆಷರ್ ಹಾಕ್ತಾ ಇರಬೇಕು, ರೆಸಿಸ್ಟೆನ್ಸ್ ಬಿಲ್ಡ್ ಆಗ್ಬೇಕು. ಅವಾಗ್ಲೇ ಅದು ಒಂದು ಒಳ್ಳೆ ಅನುಭವನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ. ಇನ್ನು ಬಿಟ್ಟಿರೋ ಟೀಸರ್ ಟ್ರೈಲರ್ ಪ್ರಕಾರ ಅಜನೀಶ್ ಅವರು ತಮ್ಮ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಕಂಪ್ಲೀಟ್ ಮಾಸ್ ಫೀಲ್ ನ ಕೊಡೋದಕ್ಕೆ ನೋಡ್ತಾ ಇದ್ದಾರೆ. ಬಟ್ ಲಾಸ್ಟ್ ಟೈಮ್ ಥಿಯೇಟ್ರಿಕಲ್ ಸ್ನೀಕ್ ಪೀಕ್ ಅಲ್ಲಿ ಮ್ಯೂಸಿಕ್ ಸ್ವಲ್ಪ ಡಾಮಿನೇಟ್ ಮಾಡ್ತಾ ಇತ್ತು. ಸೊ ಸಿನಿಮಾದಲ್ಲಿ ಆ ತಪ್ಪನ್ನ ಮಾಡದೇ ಇರ್ಲಿ ಅಷ್ಟೇ ಸಾಕು. ಹಾಗೆ ಇಲ್ಲಿವರೆಗೂ ಡೈಲಾಗ್ಸ್ ಗಳಲ್ಲಾಗ್ಲಿ, ಕನ್ವರ್ಸೇಷನ್ಸ್ ಆಗ್ಲಿ ಅಷ್ಟು ಇಂಪ್ಯಾಕ್ಟ್ ಇರೋದನ್ನ ನೋಡ್ಲೇ ಇಲ್ಲ. ಹೋಪ್ಫುಲಿ ಸಿನಿಮಾದಲ್ಲಿ ಆ ಪೋರ್ಷನ್ಸ್ ಚೆನ್ನಾಗಿ ಬಂದಿರ್ಲಿ ಅಂತ ಕೇಳ್ಕೊತಾ ನಾನ್ ಹೊರಡ್ತಾ ಇದ್ದೀನಿ. ಇನ್ನು ಹೋಗೋಕ್ಕಿಂತ ಮುಂಚೆ ಇಷ್ಟು ದಿನ ಥಿಯೇಟರ್ ಪಕ್ಕದಲ್ಲೇ ಇದ್ರೂ ರಜಾ ಸಿಗ್ತಾ ಇರಲಿಲ್ಲ, ಆನ್ ಟೈಮ್ ರಿವ್ಯೂಸ್ ಬರ್ತಾ ಇರಲಿಲ್ಲ. ಬಟ್ ಈ ಸಾರಿ ರಜಾ ಇದೆ, ಬಟ್ ಹತ್ರದಲ್ಲಿ ಥಿಯೇಟರ್ಸೇ ಇಲ್ಲ. ನಾನು ಸದ್ಯಕ್ಕೆ ಕುಶಾಲ್ ನಗರಲ್ಲಿ ಇದ್ದೀನಿ. ಅಂಡ್ ಇಲ್ಲಿ ಮ್ಯಾಕ್ಸ್ ಬುಕಿಂಗ್ ಇನ್ನೂ ಓಪನ್ ಆಗಿಲ್ಲ. ಯಾವ ಥಿಯೇಟರ್ನಲ್ಲಿ ಬರ್ತಾ ಇದೆ ಆ ಇನ್ಫಾರ್ಮೇಶನ್ ಸಹ ಇಲ್ಲ. ಆದಷ್ಟು ಟ್ರೈ ಮಾಡ್ತೀನಿ, ಅಟ್ಲೀಸ್ಟ್ ಹಾಸನಕ್ಕೆ ಟ್ರಾವೆಲ್ ಮಾಡಾದ್ರೂ ನೋಡ್ಕೊಂಡು ಬರ್ತೀನಿ. ಸೊ ರಿವ್ಯೂ ಲೇಟ್ ಆದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಕುಶಾಲ್ ನಗರಲ್ಲಿದ್ರೆ ಇಲ್ಲಿ ಯಾವ ಥಿಯೇಟರ್ ಅಲ್ಲಿ ಮ್ಯಾಕ್ಸ್ ರಿಲೀಸ್ ಆಗಿದೆ ಅನ್ನೋದು ಗೊತ್ತಿದ್ರೆ ಖಂಡಿತ ಕೆಳಗಡೆ ಬರ್ದು ತಿಳಿಸ್ಬಿಡಿ. ಮತ್ತೆ ಸಿಗೋಣ. ಸೈನಿಂಗ್ ಆಫ್, ಲಿಖಿತ್.